ಕೊನೆಗೂ ಇಷ್ಟು ದಿನ ಕಾದಿದ್ದು ಸಾರ್ಥಕ ಆಯ್ತು, ನಾನು ಅಮ್ಮ ಆಗ್ತಿದ್ದೀನಿ ಅಂತ ವಿನ್ನಿ ತುಂಬ ಖುಷಿಯಿಂದ ಹೇಳಿದ್ಲು. ನಾನು ಗದ್ದದ ಕೆಳಗೆ ಕೈ ಇಟ್ಕೊಂಡು ಅವಳು ಹೇಳಿದ್ದನ್ನು ಆಸಕ್ತಿಯಿಂದ ಕೇಳ್ತಿದ್ದೆ. ನಮ್ಮವನು ಯಾವ ಮುನ್ನೆಚ್ಚರಿಕೆಯನ್ನು ತಗೊಳ್ತಿಲ್ಲ, ಅವನು ಹೇಗೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾನೆ ಅಂತ ದೊಡ್ಡ ಅನುಮಾನ ನನಗೆ ಬಂತು. ಮನೆಗೆ ಹೋಗಿ ನಮ್ಮವನನ್ನು ಒಂದು ಕೈ ನೋಡ್ಕೊಳ್ಬೇಕು. ಇನ್ನು ಬೇರೆ ಏನು ಸಮಾಚಾರ ಅಂತ ವಿನ್ನಿ ಕೇಳಿದ್ಲು. ಹೇಳಿದ್ನಲ್ಲ, ಕಾಲೇಜ್, ಮನೆ ಇಷ್ಟೇ ನನ್ನ ಲೋಕ ಅಂದೆ ಮುಖ ಗಂಟಿಕ್ಕೊಂಡು. ಅಯ್ಯೋ, ಇಷ್ಟೊಂದು ಭಯ ಪಡ್ತೀಯಾ ಅಂತ ವಿನ್ನಿ ಕೇಳಿದ್ಲು. ಈಗ ನನ್ನ ಸಮಯವನ್ನೆಲ್ಲ ನಮ್ಮವನಿಗೆ ಕೊಡಬೇಕು, ಆದರೆ ಅವನು ಒಪ್ತಿಲ್ಲ. ಒಂದು ತಾಯಿ ತನ್ನ ಮಗುವಿನ ಬಾಲ್ಯ ಕಳೆದುಕೊಂಡಾಗ ಎಷ್ಟು ನೋವಾಗುತ್ತದೆಯೋ, ನಾನು ಅವನ ಜೊತೆ ಕಳೆಯುವ ಕ್ಷಣಗಳನ್ನು ಕಳೆದುಕೊಂಡಾಗಲೂ ಅಷ್ಟೇ ನೋವಾಗುತ್ತೆ. ನಾನು ಹೀಗೆ ಹೇಳ್ತಿದ್ದಾಗ ವಿನ್ನಿ ಬಾಯಿ ತೆರೆದು ಕಣ್ಣು ಅಗಲ ಮಾಡಿ ನೋಡ್ತಾ ಇದ್ಲು. ನಿಜಕ್ಕೂ ನೀನು ಸಿಕ್ಕಿರೋದು ಅಗತ್ಯನ ಅದೃಷ್ಟ ಅಂತ ನನ್ನ ಕೈ ಮೇಲೆ ಕೈ ಇಟ್ಲು. ಅದೇ ಸಮಯದಲ್ಲಿ ವಂಶಿ ಅಲ್ಲಿಗೆ ಬಂದ. ಅವನು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಂತೆ ಅಲ್ಲಿ ಏನಿಂತ ಏನು ಎಂಬಂತೆ ವಂಶಿ ಕಡೆ ನೋಡಿದ್ಲು. ವಿನ್ನಿ, ಅತ್ತೆ ಫೋನ್ ಮಾಡಿದ್ರು ಅಂತ ವಂಶಿ ಫೋನ್ ತಂದು ವಿನ್ನಿಗೆ ಕೊಟ್ಟ. ಅಮ್ಮ, ನಾನು ಆಮೇಲೆ ಮಾಡ್ತೀನಿ ಅಂತ ವಿನ್ನಿ 1 ನಿಮಿಷ ಕೂಡ ಮಾತನಾಡದೆ ಕಟ್ ಮಾಡಿದ್ಲು. ಅಯ್ಯೋ ಹುಚ್ಚಿ, ಮಾತನಾಡ್ಬೋದಾಗಿತ್ತಲ್ಲ ಅಂದೆ ನಾನು. ವಿನ್ನಿ ಫೋನ್ ಕಟ್ ಮಾಡಿದ್ದಕ್ಕೆ ಅಮ್ಮ ಮನೆಗೆ ಬಾ ಅಂತಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು ಕೇಳ್ತಿಲ್ಲ. ನನ್ನೊಂದಿಗೆ ಮಾತನಾಡ್ತಾ ವಂಶಿ ಕಡೆ ನೋಡಿದ್ಲು. ಏನೋ ನಿನ್ನ ಗಂಡ ಬೇಡ ಅನ್ನ ಎಂದು ಮೆಲ್ಲಗೆ ಕೇಳಿದೆ. ಇಲ್ಲ, ಹೋಗು ಅಂತಿದ್ದಾನೆ, ಹೋಗ್ಬೋದಾಗಿತ್ತು ಅಂತ ನನಗನ್ನಿಸ್ತಿದೆ ಎಂದು ನಕ್ಕಳು ವಿನ್ನಿ. ವಂಶಿ ಅಂದರೆ ವಿನ್ನಿಗೆ ಎಷ್ಟು ಇಷ್ಟ ಗೊತ್ತಾ? ಒಂದು ಬಿಳಿ ಹಾಳೆ ಮೇಲೆ ಒಂದು ಕಪ್ಪು ಚುಕ್ಕಿ ಇದ್ದಂತೆ. ವಂಶಿ ಮಾಡಿದ ಒಂದು ತಪ್ಪು ಆ ಇಡೀ ಬಿಳಿ ಹಾಳೆಯನ್ನು ಮರೆಮಾಚಿ ಕಪ್ಪು ಚುಕ್ಕೆ ಮಾತ್ರ ಕಾಣುವಂತೆ ಮಾಡಿದೆ. ನಾನು ಕನಿಕರ ಪಡೋದನ್ನು ಬಿಟ್ಟು ಬೇರೆ ಏನು ಮಾಡಬಲ್ಲೆ? ಸರಿ, ಇನ್ನು ನಾನು ಹೋಗ್ತೀನಿ, ಊಟ ಮಾಡಿ ಹೋಗು. ಇಲ್ಲ ಇಲ್ಲ, ನಾನು ಹೋಗಬೇಕು ಅಂತ ವಿನ್ನಿ ಹೇಳಿದ್ರು. ನಾನು ಅವಳ ಕೆನ್ನೆ ಮೇಲೆ ಮುತ್ಕೊಟ್ಟು ಹೊರಗೆ ಬಂದೆ. ನನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ನೇರವಾಗಿ ಆಫೀಸ್ಗೆ ಹೋದೆ. ನಾನು ಹೋಗುವಷ್ಟರಲ್ಲಿ ಅವನು ಮೀಟಿಂಗ್ನಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ರೂಮ್ನಲ್ಲೇ ಕುಳಿತೆ. ನಮ್ಮವನು ಎಷ್ಟು ಒಳ್ಳೆಯವನು ಅಂದರೆ PA ಆಗಿ ಹುಡುಗನನ್ನೇ ಇಟ್ಕೊಂಡಿದ್ದಾನೆ. ನಾನು ನಕ್ಕೊಂಡೆ. ಅವನು ಬರಲು ಇನ್ನೂ 15 ನಿಮಿಷ ಬೇಕಾಗುತ್ತೆ ಅಂತ PA ಹೇಳಿದ. ಅಷ್ಟೊತ್ತಿಗೆ ನಮ್ಮ ಮನೆಯಿಂದ ಲಂಚ್ ಬಾಕ್ಸ್ ಬಂದಿತ್ತು. ಅವನು ರೂಮಿಗೆ ಬರ್ತಿದ್ದಂತೆ ಕೈ ಮಡಚ್ಕೊಂಡು ನಿಂತ. ನೀನು ಮನೆಗೆ ಹೋಗಿಲ್ವಾ? ನನ್ನೊಂದಿಗೆ ಮಾತನಾಡುತ್ತಲೇ ರೂಮಿನ ಒಳಗೆ ಹೋದ. ಕೈ ತೊಳೆದುಕೊಂಡು ಬಂದ. ಅಯ್ಯೋ, ಸರಿಯಾಗಿ ಒರೆಸ್ಕೊಂಡಿಲ್ಲ ಎಂದು ಬ್ಯಾಗ್ನಿಂದ ಸ್ಕಾರ್ಫ್ ತೆಗೆದು ಅವನ ಮುಖ ಒರೆಸ್ದೆ. ಇಷ್ಟು ಬಿಸಿಲಿನಲ್ಲಿ ಸ್ಕೂಟಿಯಲ್ಲಿ ಬಂದಿಯಾ? ನಿನ್ನ ನೋಡಬೇಕು ಅನ್ನಿಸ್ತು, ಬೇರೆ ದಾರಿ ಇರಲಿಲ್ಲ ಅಂತ ಮುದ್ದಾಗಿ ಹೇಳಿದೆ. ನಾಟಕ ಮಾಡಬೇಡ. ಸ್ಕೂಟಿಯಲ್ಲಿ ಹೋಗು ಅಂದಾಗ ಕಾರ್ನಲ್ಲಿ ಹೋಗ್ತೀಯಾ, ಕಾರ್ನಲ್ಲಿ ಹೋಗು ಅಂದಾಗ ಸ್ಕೂಟಿಯಲ್ಲಿ ಬರ್ತೀಯಾ? ನಿನಗಂತೂ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ ಸಿನೋರಿಟಾ. ಒಪ್ಕೊಳ್ತೀನಿ, ಬಾ ಊಟ ಮಾಡೋಣ, ಇವತ್ತು ತುಂಬ ಲೇಟ್ ಆಯಿತು ಅಂತ ಹೊಟ್ಟೆ ಮುಟ್ಕೊಳ್ತಾ ಹೇಳಿದೆ. ನಾವಿಬ್ಬರು ಸೋಫಾದಲ್ಲಿ ಕುಳಿತ್ವು. ಅವನಿಗೆ ಪ್ಲೇಟ್ ಕೊಟ್ಟೆ. ನಾನು ಕೂಡ ಪಕ್ಕದಲ್ಲಿ ಕುಳಿತೆ. ಅವನು ಊಟ ತಿನ್ನಲು ಶುರು ಮಾಡ್ತಿದ್ದಂತೆ ನಾನು ಬಾಯಿ ತೆರೆದೆ. ಅವನು ನನ್ನ ಬಾಯಿಗೆ ಹಾಕಿ ತಾನು ಕೂಡ ತಿಂದ. ಇಲ್ಲಿ ಯಾರಾದರೂ ಬಂದು ಗಂಡನಿಗೆ ಊಟ ತಿನ್ನಿಸ್ತಾರೆ ಅಂದ ನನಗೆ ತಿನ್ನಿಸುತ್ತಾ. ಹಾಗೆ ತಿಂದರೆ ಅದು ಬೇಜಾರು, ಹೀಗೆ ಇಲ್ಲಿ ಬಂದು ನಿನ್ನ ಕೈಯಿಂದ ತಿನ್ನೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದು ಬೇಗ ಬೇಗ ಅಗದು ಹೇಳಿದೆ. ಅವನು ನನಗೆ ಹಪ್ಪಳವನ್ನು ಬಾಯಿಗೆ ಹಾಕ್ದ. ಅದನ್ನು ಒಂದು ರೇಂಜ್ನಲ್ಲಿ ಅಗದು, ಅಯ್ಯೋ ನಿನಗೆ ಸರಿ ಹೇಳಬೇಕು, ಸ್ವಲ್ಪ ಸ್ವಲ್ಪ ಹಾಕು ಅಂತ, ಒಂದೇ ಸಲ ಜಾಸ್ತಿ ತಿಂದರೆ ದಪ್ಪ ಹಾಕ್ಬಿಡ್ತೀನಿ ಅಂದೆ ಸ್ವಲ್ಪ ಕೋಪದಿಂದ. ನನ್ನ ನೋಡಿ ನಿಟ್ಟುಸಿರು ಬಿಟ್ಟು ನನಗೆ ಹಾಕ್ತಾ ತಾನು ತಿಂದ. ನಮ್ಮ ರಾವಣ ಎಷ್ಟು ಬುದ್ಧಿವಂತನಾಗಿದ್ದಾನೆ ಅನಿಸ್ತದೆ ಆಗ. ಪ್ರತಿ ಬಾರಿಯೂ ತಾನು ರಾವಣನೇ ಅಂತ ತೋರಿಸ್ಕೊಡ್ತಾನೆ. ಸ್ವಲ್ಪ ಮುಂದಕ್ಕೆ ಬಾಗಿ ನನ್ನ ತುಟಿಗೆ ಅಂಟ್ಕೊಂಡಿದ್ದ ಅನ್ನದ ಅಗಳನ್ನು ತನ್ನ ತುಟಿಗಳಿಂದ ಒರೆಸ್ದ. ಅದರ ಜೊತೆಗೆ ಒಂದು ಮುತ್ತನ್ನು ಇಟ್ಟ. ರಾಕ್ಷಸ. ಇಡೀ ಆಫೀಸ್ ಕೇಳಿಸುವಂತೆ ಕೂಗ್ಕೊಂಡೆ. ಇಡಿಯಟ್, ಯಾಕೆ ಹಾಕಿ ಕಿರ್ಚ್ತಿದೀಯಾ ಅಂದ ಕಣ್ಣು ಸಣ್ಣದು ಮಾಡಿ ನೋಡುತ್ತಾ. ಕೂಗ್ದಿದ್ರೆ ಏನು, ಪಲ್ಲಕ್ಕಿ ಕಟ್ಟಿಸ್ಬೇಕಾ? ಅಯ್ಯೋ, ನಿನ್ನ ಹೊಗಳ್ತೀನ, ಸ್ವಲ್ಪ ಹೊತ್ತಿನಲ್ಲಿ ನಾನು ಹೊಗಳಿದ್ದೆಲ್ಲ ಸುಳ್ಳು ಅಂತ ನೀನು ಸಾಬೀತುಪಡಿಸ್ತೀಯ ಗೊತ್ತಾ ಅಂದೆ ಕೋಪದಿಂದ ತುಟಿ ಒರೆಸ್ಕೊಳುತ್ತಾ. ಕೊನೆ ತುತ್ತನ್ನು ನನ್ನ ಬಾಯಿಗೆ ತುರುಕ್ತ. ನಾನು ಅದನ್ನು ಅಗಿತಿದ್ದ ಹಾಗೆ ಗಟ್ಟಿಯಾಗಿ ಮತ್ತೊಮ್ಮೆ ಮುತ್ತಿಟ್ಟ. ನಾನು ಅಳುವ ಮುಖ ಮಾಡ್ಕೊಂಡು ನೋಡಿದೆ. ಅವನು ಎದ್ದು ವಾಶ್ರೂಮ್ ಕಡೆ ಹೋದ. ನಾನು ಹೋಗಲ್ಲ ಎಂದು ನಾನು ಮನೆಗೆ ಹೋಗೋದಕ್ಕೆ ಪ್ರಯತ್ನಿಸ್ತಿದ್ದೆ. ಅದಕ್ಕೆ ನಾನು ಪರ್ಸ್ನಲ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಕ್ಕೊಂಡೆ, ಒಂದು ಚಿಕ್ಕ ನಿದ್ರೆ ಮಾಡೋಣ ಅಂತ. ಅವನ ಕಿರಿಕಿರಿ ಸಹಿಸಲಾಗದೆ ದಿಮ್ಮಲಲ್ಲಿ ಮುಖ ಮುಚ್ಚಿಕೊಂಡೆ.
ಆಗ ನನಗೆ ನೆನಪಾಯಿತು, ನಾನು ಇಲ್ಲಿಗೆ ಬಂದು ಏನೋ ಕೇಳಬೇಕು ಅಂತಿದ್ದೆ ಅಂತ. ಅವನು ಕೆಲಸ ಮಾಡ್ತಿದ್ದ ಅಂತ ನಾನು ತೊಂದರೆ ಕೊಡಲಿಲ್ಲ. ಹಾಗೆ ಯೋಚಿಸ್ತಾ ಯಾವಾಗ ನಿದ್ದೆ ಹತ್ತುತ್ತೋ ನನಗೆ ಗೊತ್ತಿಲ್ಲ. ದೇವರು ನನಗೆ ಹಾಗೆ ಮಲಗಿದ ತಕ್ಷಣ ನಿದ್ದೆ ಬರುವ ವರ ಕೊಟ್ಟಿದ್ದಾನೆ. ಮಂಚಕ್ಕೆ ಮೈ ತಾಕ್ಸೋದು ತಡ, ಗೊರಕೆ ಹೊಡೆಯೋದು ತಡ. ನಾನು ನಾನ್ ಸ್ಟಾಪಾಗಿ ಮತ್ತೊಂದು 2 ಗಂಟೆ ನಿದ್ರಿಸಿದೆ. ಅಗತ್ಯ ಎಬ್ಬಿಸಲಿಲ್ಲ. ಆದರೆ ನನಗೆ ಎಚ್ಚರವಾಯಿತು. ಮೈ ಡಿಯರ್ ಹಸ್ಬೆಂಡ್, ಎಲ್ಲಿದೆಯಾ ಅಂತ ನಿದ್ದೆ ಕಣ್ಣಿನಲ್ಲೇ ರೂಮಿನಿಂದಲೇ ಕೂಗ್ಕೊಂಡೆ. ಸರಿಯಾಗಿ 5 ನಿಮಿಷಗಳಲ್ಲಿ ಒಳಗೆ ಬಂದು ನನ್ನ ಕಡೆ ಕೋಪದಿಂದ ನೋಡ್ದ. ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ನಾನು ಕೋಪ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ನನ್ನಿಂದ ಆಗಲಿಲ್ಲ. ಇಡಿಯಟ್, ಹೊರಗೆ ಯಾರಾದರೂ ಇದ್ದಾರಾ ಅಂತ ನೋಡಬಾರ್ದಾ ಅಂತ ಗದರ್ದ. ಹೊರಗೆ ಯಾರಿದ್ದಾರೆ ಅಂತ ಆಕಳಿಸ್ತಾ ಕೇಳಿದೆ. ಅವನ ಕಣ್ಣುಗಳಿನ್ನೂ ಸಣ್ಣದಾಗಿದ್ದು ನನಗೆ ಗೊತ್ತಾಗ್ತಿತ್ತು. ಆದರೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಕೂದಲನ್ನ ಗಂಟು ಹಾಕ್ಕೊಳ್ತಾ ಬೆಡ್ನಿಂದ ಕೆಳಗಿಳಿದೆ. ಅವನು ಯಾವಾಗ ನನ್ನ ಹತ್ತಿರ ಬಂದು ನನಗೆ ಗೊತ್ತಿಲ್ಲ. ನನ್ನ ಕೈಯನ್ನು ಹಿಂದಕ್ಕೆ ಹಿಡಿದು ಹತ್ತಿರ ಕೆಳೆದುಕೊಂಡ. ಇನ್ನೊಂದು ಕೈಯಿಂದ ನನ್ನ ಕೆನ್ನೆಯ 2 ಬದಿಯನ್ನು ಒತ್ತದ. ಏನು ಜಾಸ್ತಿ ಮಾಡ್ತಿದ್ಯಾ ಅವನು ಕೇಳಿದಾಗ ಅವನ ಉಸಿರು ಬೆಚ್ಚಗೆ ನನ್ನ ಮುಖಕ್ಕೆ ತಾಗ್ತಿತ್ತು. ಅವನು ಹತ್ತಿರವಿದ್ದ ಕಾರಣ ನಾನು ಕಣ್ಣು ಮಾತ್ರ ಎತ್ತಿ ಅವನ ಕಡೆ ನೋಡಿದೆ. ನಿನ್ನೆ ಕೇಳ್ತಿದ್ದೀನಿ ಅಂತ ತನ್ನ ಹಣೆಯನ್ನು ನನ್ನ ಹಣೆಗೆ ತಾಗಿಸ್ದ. ತುಂಬ ಕಡಿಮೆ ಮಾಡ್ತಿದ್ದೀನಿ. ನನ್ನ ಪಾದಗಳು ಅವನ ಪಾದಗಳ ಮೇಲೆ ಸೇರಿದ್ವು. ಹಿಂದೆ ತಿರುಗಿಸಿದ್ದ ನನ್ನ ಕೈಯನ್ನು ಬಿಟ್ಟುಬಿಟ್ಟ. ನನ್ನ 2 ಕೈಗಳು ಅವನ ಕುತ್ತಿಗೆಗೆ ಸುತ್ತಕೊಂಡವು. ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಬೇಡ. ನನ್ನ ಸೊಂಟಕ್ಕೆ ಅವನ ಕೈಗಳನ್ನು ಹಾಕಿಸ್ಕೊಂಡೆ. ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಅವರೇ, ನೀವು ಮಹಾ ಮೋಸಗಾರ. ಅದನ್ನು ಕೇಳೋಕ್ಕೆ ಬಂದೆ. ನೀವು ಹೇಗೆ ನೋಡಿದರೂ ನಾನು ಭಯ ಪಡಲ್ಲ. ಯಾಕಂದರೆ ಇಲ್ಲಿ ಶ್ರೀಧಾ ಇದ್ದಾಳೆ. ಭಯ ಎಂಬ ಅಂಶ ನಮ್ಮಲ್ಲಿಲ್ಲ. ಅವನ ಗಡ್ಡದ ಮೇಲ್ಮುಖದಿಂದ ಆ ಕಡೆ ಈ ಕಡೆ ಮಾಡಿದೆ. ಅವನ ತುಟಿಗಳ ಮೇಲೆ ಒಂದು ರೀತಿಯ ನಗು. ಅವನು ಈ ಜಾಣ ನಗು ನಗ್ತಿದ್ದಾನೆ ಅಂದರೆ ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂದರ್ಥ. ನಾನು ಹುಬ್ಬು ಗಂಟು ಹಾಕಿ ನೋಡಿದೆ. ನನ್ನ ಸೊಂಟದ ಮೇಲೆ ಅವನ ಕೈ ಸೇರಿದ್ವು. ಅಲ್ಲ, ಅದು ಬಿಗಿಯಾದವು. ಅವನ ಕೈ ನನ್ನ ಕುತ್ತಿಗೆಯಿಂದ ನನ್ನ ಕೂದಲಿಗೆ ತಲುಪಿತು. ಓಯ್, ಮನೆಗೆ ಹೋಗಬೇಕು ಅಂದೆ ಆತುರವಾಗಿ ನಡುಗುವ ಧ್ವನಿಯಲ್ಲಿ. ನನಗೆ ಯಾವುದು ಸರಿ ಅಂತ ಅನ್ನಿಸ್ತಿದೆಯೋ ಅದನ್ನು ಮಾಡೋದು ಅಭ್ಯಾಸ ಸೆನೋರಿಟಾ. ನನ್ನ ತುಟಿಗಳ ಮಕರಂದವನ್ನು ಸವಿಯಲು ಮುಂದಾದ. ಕೆಲ ಕ್ಷಣಗಳ ಕಾಲ ಅವನ ಉಸಿರನ್ನು ನನಗೆ ಕೊಟ್ಟ. ನನ್ನ ಉಸಿರನ್ನು ತಾನು ಕದ್ದ. ನನ್ನ ಪಾದಗಳು ನೆಲದಿಂದ ಮೇಲೆ ಹಾರಿದ್ವು. ಅವನ ಎದೆಗೆ ತಲೆ ಇಟ್ಟೆ. ಅಯ್ಯೋ, ನಾನು ಕೇಳಬೇಕಂದಿದ್ದ ವಿಷಯನ ಮತ್ತೆ ಮರೆತುಬಿಟ್ಟೆ. ಮನೆಗೆ ಹೋದ್ಮೇಲೆ ಸುಮ್ಮನಿರ್ತೀನಾ ಏನು? ಈಗಂತೂ ಮಾತನಾಡ್ದಂತೆ ಮಾಡಿದ್ದಾನೆ. ಇದು ಆಫೀಸಲ್ವೇ ಅಂತ ನಾನೇ ಬಿಟ್ಬಿಟ್ಟೆ. ಮನೆಗೆ ಹೋಗಿ ಫ್ರೆಶ್ ಆಗಿ ಕನ್ನಡಿ ಮುಂದೆ ನಿಂತು ತಲೆಗೆ ಜಡೆ ಹಾಕ್ಕೊಳ್ತಾ ಇದ್ದೆ. ಸೆನೋರಿಟಾ, ಅವನ ಕರೆಯುವಿಕೆಗೆ ಕಣ್ಣೆತ್ತಿ ಅವನ ಕಡೆ ನೋಡಿದೆ. ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದೆಯಾ ಅಂದ ತಕ್ಷಣ ನನ್ನ ಕಣ್ಣುಗಳು ದೊಡ್ಡದಾದವು. ಕನ್ನಡಿ ಮುಂದೆ ಆ ಕಡೆ ಈ ಕಡೆ ನೋಡಿ ಓಡ್ತಾ ಅವನ ಬಳಿ ಬಂದೆ. ನಿಜವಾಗಿಯೂ ದಪ್ಪ ಆಗಿದ್ದೀನಾ ಅಂತ ತುಂಬ ಖುಷಿಯಿಂದ ನೋಡಿದೆ. ದಪ್ಪ ಆಗಬೇಕು ಅನ್ನೋದೇ ನನ್ನ ಜೀವನದ ಗುರಿಯಾಗಿತ್ತು. ಸ್ವಲ್ಪ ಅಂದರೆ ಸ್ವಲ್ಪ, ಇನ್ನೂ ಇದನ್ನೇ ಮುಂದುವರಿಸು, ಇಲ್ದಿದ್ರೆ ನಿನ್ನ ಮೂಳೆಗಳು ಚುಚ್ತವೆ ಅಂತ ನಗು ಮುಚ್ಕೊಳ್ತಾ ಹೇಳ್ದ. ಸೊಂಟದ ಮೇಲೆ ಕೈ ಇಟ್ಕೊಂಡು ಕಣ್ಣು ಸಣ್ಣ ಮಾಡಿ ನೋಡಿದೆ. ಓಯ್, ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಸುಮ್ಮನಿರ್ತೀನಿ, ಆದರೆ ನನ್ನ ದೇಹದ ಬಗ್ಗೆ ಹೇಳಿದ್ರೆ ಸುಮ್ಮನಿರಲ್ಲ ಅಂದೆ ಕೋಪದಿಂದ. ನಿಜ ಹೇಳಿದ್ರೆ ಹೀಗೆ ಕೋಪ ಬರುತ್ತಾ ಇರುತ್ತೆ ಅಂದ ಅವನು. ಮತ್ತು ಹಾಗೆ ಹೇಳಿದ್ರೆ ಸುಮ್ಮನಿರಲ್ಲ ಅಂತ ಹೇಳಿದೆ ನಾನು. ಏನು ಮಾಡ್ತೀಯಾ? ಕೈಲಿರೋ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಹುಬ್ಬು ಎತ್ತಿ ನೋಡ್ದ. ಏನಾದರೂ ಮಾಡ್ತೀನಿ ಅಂತ ತಲೆ ಹಿಂದಕ್ಕಿಟ್ಟು ರಕ್ಕಸಿಯಂತೆ ನಗಬೇಕು ಅಂದ್ಕೊಂಡೆ, ಆದರೆ ಬರಲಿಲ್ಲ. ನನ್ನ ಅವತಾರ ನೋಡ ಅವನಿಗೆ ನಗು ಬಂತು. ಅಯ್ಯಯ್ಯೋ, ನಮ್ಮ ಬ್ರಾಹ್ಮಣ ನನ್ನ ಗಮನ ಬೇರೆಡೆಗೆ ಸೆಳೀತಿದ್ದಾನೆ. ಹೋಗಿ ಅವನ ಪಕ್ಕದಲ್ಲಿ ಕುಳಿತೆ. ನಾನು ಒಂದು ವಿಷಯ ಹೇಳ್ತೀನಿ, ಅದು ಮುಗಿಯೋವರೆಗೆ ನೀನು ಮಧ್ಯದಲ್ಲಿ ಮಾತನಾಡಬಾರ್ದು, ಇಲ್ದಿದ್ರೆ ನಾನು ಮತ್ತೆ ಮರೆತು ಬಿಡ್ತೀನಿ ಅಂದೆ. ಏನದು ಎಂಬಂತೆ ಹುಬ್ಬು ಎತ್ತಿ ನೋಡ್ದ. ಹಾಗಾದರೆ ನಾನು ಯಾಕೆ ಗರ್ಭಿಣಿ ಆಗ್ತಿಲ್ಲ ಅಂದ ತಕ್ಷಣ ಅವನು ಕಣ್ಣು ಸಣ್ಣ ಮಾಡಿ ನೋಡ್ದ. ಏನು? ನನ್ನನ್ನು ಕೇಳಿದರೆ ನನಗೇನು ಗೊತ್ತು? ಸುಳ್ಳು ಹೇಳ್ಬಿಡ. ನಾವು ಯಾವ ಮುನ್ನೆಚ್ಚರಿಕೆಯನ್ನು ತಗೊಳ್ತಾ ಇಲ್ಲ. ಹಾಗಾದರೆ ಯಾಕೆ ಆಗ್ತಿಲ್ಲ? ಮದುವೆಯಾಗಿ ನಮಗೆ 7 ತಿಂಗಳಾಗಿದೆ ಗೊತ್ತಾ ನಿನಗೆ ಅಂತ ಕಣ್ಣು ತಿರುಗಿಸ್ತಾ ಕೇಳಿದೆ. ನನ್ನ ಮಾತುಗಳ ಲೆಕ್ಕಿಸದೆ ಅಲಕ್ಷ್ಯತೆಯಿಂದ ಲ್ಯಾಪ್ಟಾಪ್ ತೆಗೆದುಕೊಳ್ಳಲು ಹೋದಾಗ ನಾನು ಅದನ್ನು ದೂರ ತಳ್ಳಿದೆ. ಅವನ ಕೆನ್ನೆ ಮೇಲೆ ಕೈ ಇಟ್ಟು ಅವನ ಮುಖವನ್ನು ನನ್ನ ಕಡೆ ತಿರುಗಿಸ್ಕೊಂಡೆ. ಹೇಳು ಮತ್ತೆ ಕೇಳಿದೆ.
ಹುಚ್ಚಿ 3 ತಿಂಗಳು ದೂರ ಇದ್ದರೆ ಹೇಗೆ ಗರ್ಭಿಣಿ ಆಗುತ್ತೆ? ನನ್ನ ಕಡೆ ಕೋಪದಿಂದ ನೋಡಿ ನನ್ನ ತಲೆ ಮೇಲೆ ಒಂದು ಇಟ್ಕೊಟ್ಟ. ಸರಿ, ನಾನು ನಾಲಿಗೆ ಕಚ್ಕೊಂಡೆ. ಹಾಗಾದರೆ ಮುಂದಿನ ತಿಂಗಳು ಆಗ್ಬಿಡುತ್ತಾ ಅಂತ ತುಂಬ ಉತ್ಸಾಹದಿಂದ ಕೇಳಿದೆ. ಗೊತ್ತಿಲ್ಲ. ಏನು? ನನ್ನ ಮುಖ ಬೇಜಾರಾಯಿತು. ಏನು ಅಂದರೆ ಹೇಳಿದ್ನೆಲ್ಲ ನೀನು ಓದು ಮುಗಿಬೇಕು ಅಂತ ಅಂದ ಆರಾಮವಾಗಿ. ಅಯ್ಯೋ, ಆ ಮಾತು ಬಿಟ್ಟು ಬೇರೆ ಮಾತು ಬರೋದಿಲ್ವ ನಿನಗೆ? ಮೊದಲಿಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಯಾಕಾಗೋದಿಲ್ಲ? ಸೆನೋರಿಟಾ, ಇಷ್ಟು ಗೊತ್ತಿಲ್ಲದೆ ಹೇಗೆ ನೀನು ಎಂದವನು ಆ ರೀತಿ ನೋಡ್ತಾ. ಏನು ಗೊತ್ತಾಗಬೇಕು? ನಿಟ್ಟುಸಿರು ಬಿಟ್ಟ. ಹೇಳಿದೆ, ಹೀಗೆ ತುಂಡಾಗಿ ಹಿಡಿದ್ರೆ ನನ್ನ ಕೋಪ ಬರುತ್ತೆ ಅಂದೆ ಮೂಗು ಹಿಡಿದುಕೊಂಡು. ನನಗೆ ಹಸಿವಾಗ್ತದೆ ಬಾ ಅಂತ ಅವನನ್ನು ಲೆಕ್ಕಿಸದೆ ಹೋಗ್ಬಿಟ್ಟ. ನಾನು ಊಟಕ್ಕೆ ಹೋಗಲಿಲ್ಲ. ತುಂಬ ಕೋಪ ಬಂತು ನನಗೆ. ಹಾಗೆ ಮುನಿಸ್ಕೊಂಡು ಕುಳಿತುಬಿಟ್ಟೆ. ಕೆಳಗೆ ಹೋಗಿದ್ದ ಅವನು 20 ನಿಮಿಷಗಳಲ್ಲಿ ಮೇಲೆ ಬಂದ. ಸೆನೋರಿಟಾ, ಚಿಕ್ಕ ಮಕ್ಕಳ ರೀತಿ ಮಾಡಬೇಡ ಅಂದ ನನ್ನನ್ನು ಗಂಭೀರವಾಗಿ ನೋಡುತ್ತಾ. ಆ ನೋವು ನಿನಗೆ ಅರ್ಥ ಆಗಲ್ಲ ಬಿಡು ಅಂತ ಮುಖ ತಿರುಗಿಸ್ಕೊಂಡೆ. ಅಯ್ಯೋ, ಯಾಕಿಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ ಅಂತ ಹತ್ತಿರ ಬಂದು ಕೇಳಿದ. ನನ್ನ ಜೊತೆ ಮಾತಾಡಬೇಡ ನೀನು. ಅಬ್ಬಬ್ಬಾ, ನಿನಗೇನಾಗಿದೆ? ಹುಚ್ಚಿಡ್ತಿದ್ಯಾ? ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀಯಾ ಇಲ್ವಾ? ನಾನು ಮಾತನಾಡ್ತಿದ್ದ ಹಾಗೆ ನನ್ನ ಪಕ್ಕದಲ್ಲಿ ಕುಳಿತ. ನಾನು ಗ್ಲಾಸ್ ಡೋರ್ನಿಂದ ಹೊರಗೆ ನೋಡ್ತಿದ್ದೆ. ಸೋಫಾದಲ್ಲಿ ಅಲ್ಲಿ ಕುಳಿತು ನಾವು ಜಗಳವಾಡಿದ ಪ್ರತಿ ಬಾರಿಯೂ ಆ ದಿನ ಸಂತೋಷದ ದಿನವಾಗಿ ಅಥವಾ ನೋವಿನ ದಿನವಾಗಿ ಬದಲಾಗುತ್ತೆ. ಈಗ ಯಾಕೆ ಕಳ್ತಿದ್ಯಾ? ನನ್ನ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡ. ನನಗಮ್ಮ ಆಗಬೇಕು ಅಂತ ಇರಲ್ವಾ? ಸಣ್ಣದಾಗಳತ ಕೇಳಿದೆ. ಈ ಸಲ ಅವನು ಕೋಪ ಮಾಡಿಕೊಳ್ಳಿಲ್ಲ. ಸಾಮಾನ್ಯವಾಗಿ ಇದ್ರೆ ಇಷ್ಟೊತ್ತಿಗೆ ಸಿಟ್ಟು ನೆತ್ತಿಗೆ ಇರ್ತಿತ್ತು. ನನ್ನ ತಲೆ ಹಿಂದಕ್ಕೆ ಕೈ ಇಟ್ಟು ತನ್ನ ಎದೆಗೆ ಬಿಗಿಯಾಗಿ ಒಪ್ಪಿಕೊಂಡ. ನನ್ನ ತಲೆ ಮೇಲೆ ಮುತ್ತು ಕೊಟ್ಟ. ನನ್ನ ಜೊತೆ ಮಾತನಾಡಬೇಡ ನೀನು. ಅಳುತ್ತಲೇ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡೆ. ಸೆನೋರಿಟಾ, ನನ್ನ ತಲೆ ಸವರಿ ಮೃದುವಾಗಿ ಕರೆದ. ಮಾತನಾಡಬೇಡ ಅಂತ ಹೇಳಿದ್ನಲ್ಲ ಅಂದೆ ಒಂದು ಕಡೆ ಅಳುತ್ತಲೆ. ಸರಿ, ಆದರೆ ಮೊದಲು ಅಳಬೇಡ. ನೀನು ಅಳೋದನ್ನು ನನಗೆ ನೋಡೋದಕ್ಕಾಗೋದಿಲ್ಲ. ಈ ವಿಷಯ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ. ದಯವಿಟ್ಟು ನಿಯಂತ್ರಿಸ್ಕೊ. ನಾನು ತುಂಬ ಹಠಮಾರಿ. ಈ ವಿಷಯ ನಿನಗೆ ಗೊತ್ತು. ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ, ಮುಂದೆ ಓದೋಕ್ಕಾಗಲಿಲ್ಲ, ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಈ ರೀತಿ ಮಾತುಗಳು ನೆನಪಾಗಬಾರ್ದು. ನಿನ್ನ ಜೀವನ ಸುಖವಾಗಿ ಮುಂದೆ ಸಾಗಬೇಕು. ಅದಕ್ಕಾಗಿಯೇ ನಾನೀಗ ಬೇಡ ಅಂದೆ. ಅವನು ಸ್ವಲ್ಪ ಗಂಭೀರವಾಗಿ ಹೇಳ್ದ. ಆದರೆ ನನಗದೆಲ್ಲ ಮುಖ್ಯ ಅಲ್ಲ. ನೀನು ಮುಖ್ಯ. ನಮಗೆ ಹುಟ್ಟೋ ಮಗು ಮುಖ್ಯ. ಇದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಅವನ ಶರ್ಟ್ ಹಿಡಿದು ಎಳೆಯುತ್ತಾ ಕೇಳಿದೆ. ಹುಚ್ಚಿ ರೀತಿ ವರ್ತಿಸ್ಬೇಡ. ಒಂದು ವೇಳೆ ದೊಡ್ಡ ಅಪಘಾತ ಸಂಭವಿಸಿ ನಾಳೆ ಇಲ್ಲ ನಾಡಿದ್ದು ನಾನು ಸತ್ತು ಹೋದರೆ? ಅವನು ಹೇಳ್ತಿದ್ದ ಹಾಗೆ ಭಯದಿಂದ ನೋಡಿ ಅವನ ಬಾಯಿ ಕೈ ಅಡ್ಡ ಇಟ್ಟೆ. ಯಾಕಾಗಿ ಮಾತಾಡಿ ನನ್ನನ್ನು ಅಳಿಸ್ತಿದ್ಯಾ? ಜೋರಾಗಳತ್ತ ಅವನ ಎದೆ ಮೇಲೆ ಓಡಿದೆ. ಅಯ್ಯೋ, ಹೇಳ್ತಿದ್ದೀನಿ ಕೇಳು. ನಿನಗಂತ ಏನು ಇಲ್ಲದಿದ್ದರೆ ಹೇಗೆ ಬದುಕ್ತೀಯಾ? ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ. ಈಗಾಗಲೇ ಒಂದು ಬಾರಿ ಒಂದು ದೊಡ್ಡ ಭಯಂಕರವಾದ ಪರಿಸ್ಥಿತಿ ನಿನಗೆ ಎದುರಾಗಿತ್ತು. ಆಗ ನಿನಗೆ ಸರಿಯಾಗಿ ವಿದ್ಯಾಭ್ಯಾಸ ಇತ್ತಾ? ಯಾರಾದರೂ ಕೆಲಸ ಕೊಟ್ರಾ? ಅವನು ಕೇಳ್ತಿದ್ದಾಗ ನಾನು ಹಾಗೆ ನೋಡಿದೆ. ಆಗ ನಿನ್ನ ಮೇಲೆ ನನಗೆ ತುಂಬ ಕೋಪ ಇದ್ದರೂ ಕೂಡ ನೀನು ಕಷ್ಟಪಡೋದನ್ನು ನೋಡಲಾರದೆ ನಾನೇ ಸುದರ್ಶನ್ ಅಂಕಲನ್ನು ಭೇಟಿ ಮಾಡಿ ನನ್ನ ಹತ್ರ ಬರುವಂತೆ ಮಾಡಿದೆ. ಅಂಥ ಪರಿಸ್ಥಿತಿಗಳು ಹೇಳಿ ಬರಲ್ಲ. ನೀನು ಯಾವಾಗಲೂ ನಿನ್ನ ಕಾಲ ಮೇಲೆ ನೀನು ನಿಲ್ಲುವಂತೆ ಇರಬೇಕು. ಕೈಯಿಂದ ಸರಿಪಡಿಸಿದ ನನ್ನ ಕೂದಲನ್ನು ಸರಿಪಡಿಸಿ ನನ್ನ ಕಣ್ಣೀರನ್ನು ಒರೆಸ್ದ. ಯಾಕೆ ನನ್ನನ್ನು ಹೆದರಿಸ್ತಿದೀಯಾ? ಇಲ್ಲ, ಸುಮ್ಮನೆ ಹೇಳ್ತಿದ್ದೀನಿ. ನಮ್ಮ ಅಮ್ಮ ಕೂಡ ತನ್ನ ಕಾಲ ಮೇಲೆ ತಾನು ನಿಂತು ಧೈರ್ಯವಾಗಿದ್ದಿದ್ದರೆ ಇವತ್ತು ನಾನು ತಾಯಿ ಇಲ್ಲದವನಾಗಿರ್ತಿರ್ಲಿಲ್ಲ. ಹೀಗೆ ದಿಕ್ಕು ದೆಸೆ ಇಲ್ಲದೆ ಒಬ್ಬಂಟಿಯಾಗಿರ್ತಿರಲಿಲ್ಲ. ದಯವಿಟ್ಟು ಹಾಗೆ ಮಾತನಾಡಬೇಡ. ನಿಜಗಳು ಹೀಗಿರುತ್ತವೆ ಸೆನೋರಿಟಾ. ನೀನು ಯಾವಾಗಲೂ ಖುಷಿಯಾಗಿರಬೇಕು. ನಿನ್ನ ಸ್ವಾಭಿಮಾನ ನಿನ್ನ ಹತ್ರ ಸುರಕ್ಷಿತವಾಗಿರಬೇಕು. ಅದು ಹೊರಗಿನವರ ಹತ್ತಿರ ಆಗಲಿ ನನ್ನ ಹತ್ತಿರ ಆಗಲಿ. ನೀನು ಯಾರ ಹತ್ತಿರವೂ ಕೈ ಚಾಚಬಾರ್ದು. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ನನ್ನ ತಲೆ ಮೇಲೆ ಮುತ್ತು ಕೊಡ್ತಾ ಹೇಳ್ದ. ಆದರೆ ಈಗೆಲ್ಲ ಚೆನ್ನಾಗಿದೆ ಅಲ್ಲ? ಲೆಕ್ಕ ಹಾಕಿ ಹೇಳಿದ್ರೆ 8 ತಿಂಗಳಲ್ಲಿ ನಿನ್ನ ಕಾಲೇಜ್ ಮುಗಿಯುತ್ತೆ. ನಿನ್ನ ವಯಸ್ಸು 25 ಕೂಡ ಇಲ್ಲ. ಯಾಕಷ್ಟೊಂದು ಹೆದರ್ತೀಯಾ ಅಂತ ಚಿಕ್ಕ ನಗುವಿನಿಂದ ಹೇಳ್ದ. ಆದರೂ ನಿನ್ನ ಮೇಲೆ ನನಗೆ ಕೋಪ ಬರ್ತಿದೆ ಅಂದೆ ತುಟಿ ಬಿಗಿಯಾಗಿ ಹಿಡಿದು. ಮುಂದಕ್ಕೆ ಬಾಗಿ ನನ್ನ ತುಟಿಗಳ ಮೇಲೆ ಮುತ್ತು ಕೊಟ್ಟು ದೂರ ಸರಿದ. ಅವನ ಕಡೆ ಕೋಪದಿಂದ ನೋಡಿದೆ. ಐ ಲವ್ ಯು ಹೇಳುತ್ತಾ ಮುಂದಕ್ಕೆ ಬಂದ. ಅವನ ಮಾತುಗಳಿಗೆ ನನ್ನ ಕಣ್ಣುಗಳು ಹತ್ತಿಕಾಯಷ್ಟು ದೊಡ್ಡದಾದವು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.